ಚಿತ್ರಮಂದಿರ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ಟಿಕೆಟ್ ದರ ಜಾರಿಗೆ ಸರ್ಕಾರವು ಮುಂದಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರ ಕೆಲವರ ನಿದ್ದೆಗೇಡಿಸಿದಂತೆ ಕಾಣಿಸ್ತಿದೆ. ಹೀಗಾಗಿಯೇ ತೆರೆಮರೆಯಲ್ಲಿ ಲಾಬಿ ಕೂಡ ಶುರು ಮಾಡಿದ್ದಾರಂತೆ. ಸಿನಿಮಾ ಟಿಕೆಟ್ ಏಕರೂಪ ದರಕ್ಕೆ ಅಪಸ್ವರ. ಸ್ಟಾರ್ ಹೀರೋಗಳೇ ಮಾಡ್ತಿದ್ದಾರಂತೆ ಲಾಬಿ. ಪ್ಯಾನ್ ಇಂಡಿಯಾ ಅನ್ನುವಂತಹ ಕಲ್ಚರ್ ಶುರುವಾದ ಮೇಲೆ ಪರಭಾಷಾ ಸಿನಿಮಾಗಳು ಕನ್ನಡಿಗರನ್ನ ಲೂಟಿ ಮಾಡ್ತಿವೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಮುಂಬೈನಲ್ಲಿ ಅಲ್ಲಿನ ಸಿನಿಮಾಗಳ ಟಿಕೆಟ್ ಬೆಲೆ 200 ರೂಪಾಯಿ ಇದ್ರೆ ಕರ್ನಾಟಕದ ಮಲ್ಟಿಪ್ಲೆಕ್ಸ್ಗಳಲ್ಲಿ 10,000 ದಾಟಿದ್ದು ಇದೆ. ಹೈ ಬಜೆಟ್ ಸಿನಿಮಾ, ಬಿಗ್ ಸ್ಟಾರ್ ಸಿನಿಮಾ ಅನ್ನೋ ನೆಪದಲ್ಲಿ ಮನಸೋ ಇಚ್ಛೆ ಟಿಕೆಟ್ ದರ ಏರಿಸಿ ಲೂಟಿ ಮಾಡ್ತಿದ್ರು. ಇದಕ್ಕೆ ಬ್ರೇಕ್ ಹಾಕುವುದಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಏಕರೂಪ ದರ ನಿಗದಿ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಆದ್ರೀಗ ಸರ್ಕಾರದ ಈ ನಿರ್ಧಾರಕ್ಕೆ ಕೆಲವರು ಅಪಸ್ವರ ಎತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಏಕರೂಪ ದರ ನಿಗದಿ ಘೋಷಿಸಿದಾಗ ಬಹುತೇಕರು ಸಂತಸ ವ್ಯಕ್ತಪಡಿಸಿದ್ರು. ಚಿತ್ರರಂಗದ ಉಳಿವಿಗೆ ಒಂದೊಳ್ಳೆ ನಿರ್ಧಾರ ಬಂದಿದ್ರು. ಆದ್ರೀಗ ಸದ್ದಿಲ್ಲದೆ ಏಕರೂಪ ದರ ಬೇಡ ಅನ್ನೋ ಖ್ಯಾತಿ ತೆಗೆದಿದ್ದಾರೆ. ಮಲ್ಟಿಪ್ಲೆಕ್ಸ್ನವರ ಜೊತೆಗೆ ಕೈ ಜೋಡಿಸಿರೋ ಕೆಲವು ಸ್ಟಾರ್ ನಟರು ಹಾಗೂ ನಿರ್ಮಾಪಕರು ಡಿಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ದಾರಂತೆ. ಸರ್ಕಾರದ ನಿರ್ಧಾರವನ್ನ ಕೈ ಬಿಡುವಂತೆ ಮನವಿಯನ್ನ ಮಾಡಿದ್ದಾರಂತೆ. ಆದರೆ ಡಿಕೆ ಶಿವಕುಮಾರ್ ಕ್ಯಾರೇ ಗೆಂದಿಲ್ವಂತೆ. ಅವರವರ ವೈಯಕ್ತಿಕ ಲಾಭಕ್ಕೋಸ್ಕರ ಎಲ್ಲ ಕೆಲಸಗಳನ್ನು ಮಾಡಕ್ಕೆ ಹೊರಟಿದ್ದಾರೆ. ಒಂದು ವೇಳೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕಾರ್ಯಗತ ಅನುಷ್ಠಾನ ಮಾಡಲಿಲ್ಲ ಅಂತೇಳಿದ್ರೆ ಪುನಃ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರುವಾಗುತ್ತೆ. ಸೌತ್ ಇಂಡಿಯನ್ ಸಿಂಗಲ್ ಸ್ಕ್ರೀನ್ ಓನರ್ಸ್ ಏನಿದ್ದಾರೆ, ಥಿಯೇಟರ್ ಓನರ್ಸು, ಅವರು ಒಗ್ಗಟ್ಟಾಗ್ತಿದ್ದಾರೆ. ಮಲ್ಟಿಪ್ಲೆಕ್ಸ್ನ ಒಂದು ದೌರ್ಜನ್ಯ ಮತ್ತು ಅವರ ಒಂದು ವ್ಯಾಪಾರಿ ಮನೋಭಾವವನ್ನು ಖಂಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಏಕರೂಪ ದರ ನಿಗದಿಗೆ ಚಿತ್ರರಂಗದಲ್ಲಿ ಕೆಲವರು ಅಪಸ್ವರ ಎತ್ತಿದ್ದು ಸರ್ಕಾರವು ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ಅಜ್ಜಿ ಸಾವಿನ ದುಃಖದಲ್ಲೂ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಮೃತದೇಹಕ್ಕೆ ಪೂಜೆ ಸಲ್ಲಿಸಿ ಪರೀಕ್ಷೆಗೆ ಹಾಜರ್. ಗದಗದ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಘಟನೆ. ದಾವಣಗೆರೆ ಜಿಲ್ಲಾ ನ್ಯಾಯಾಧೀಶರ ಮನೆ ಕಳ್ಳತನಕ್ಕೆ ಯತ್ನ, ಪೊಲೀಸರನ್ನ ಕಂಡು ಖದೀಮರು ಎಸ್ಕೇಪ್. ಕುಂದುವಾಡದ ತುಂಗಾಭದ್ರಾ ಬಡಾವಣೆಯಲ್ಲಿ ಘಟನೆ. ತೆಂಗಿನ ನಾರು ಸಾಗಿಸುತ್ತಿದ್ದ ಲಾರಿಗೆ ತಗುಲಿದ ವಿದ್ಯುತ್ ತಂತಿ, ನೋಡ್ತಿದ್ದಂತೆ ಹೊತ್ತಿ ಉರಿದ ಲಾರಿ. ಚಿಕ್ಕಮಗಳೂರಿನ ಸಿಂಗಟಗೆರೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕುಂದಾಪುರದಲ್ಲಿ ಕೋತಿರಾಜನ ಸಾಹಸ, 25 ಅಡಿ ಎತ್ತರದ ಹನುಮಾನ್ ವಿಗ್ರಹ ಏರಿದ ಕೋತಿರಾಜ್. ಅಪರೂಪದ ಸಾಹಸ ಕಂಡು ಜನ ಶಾಕ್. ತಲಕಾವೇರಿಯಲ್ಲಿ ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ, ಕಾವೇರಿ ನೀರಿಗೆ ಪೂಜೆ ಸಲ್ಲಿಸಿ ತೀರ್ಥ ಸೇವಿಸಿದ ಡಿಕೆಶಿ. ಬೆಳ್ಳಿ ಬಿಂದಿಗೆಯಲ್ಲಿ ತೀರ್ಥ ಕೊಂಡೊಯ್ದ ಕನಕಪುರ ಬಂಡೆ. ಬಳ್ಳಾರಿ ಜಿಲ್ಲೆಯಲ್ಲಿ ವರ್ಷದ ಮೊದಲ ಮಳೆ, ಕಾದ ಕಾವಲಿಯಂತಾದ ಧರೆಗೆ ತಂಪೆರೆದ ವರುಣ. ಮಳೆ ಹೊಡೆತಕ್ಕೆ ಶಾಲಾ ವಿದ್ಯಾರ್ಥಿಗಳ ಪರದಾಟ. ಹಾವೇರಿ ಜಿಲ್ಲೆಯಲ್ಲಿ ಮೊದಲ ಮಳೆಗೆ ವರುಣಾಘಾತ, ಸಂಪೂರ್ಣ ನೆಲಕಚ್ಚಿದ ಮೆಕ್ಕೆಜೋಳ. ಫಸಲಿಗೆ ಬಂದಿದ್ದ ಬೆಳೆ ಹಾನಿ ಕಂಡು ರೈತ ಕಂಗಾಲು.